ನನಗೆ ಆ ವಿಷಯದಲ್ಲಿ ತುಂಬಾ ಆಸಕ್ತಿ. ಮದುವೆಗೆ ಮುಂಚಿನಿಂದಲೇ ನಾನು ಕೈಕೆಲಸು ಮಾಡಿಕೊಂಡು ಕಾರ್ಮಿ ಹೊಡೆಯುತ್ತಿದ್ದೆ. ಆದರೆ ನನ್ನ ಗಂಡ ಮದುವೆಯಾದ ಕೆಲವೇ ದಿನಗಳಲ್ಲಿ ಸತ್ತ ಹೊರಹೋಗಿದನು. ನನ್ನ ಆಸೆಗಳನ್ನು ತೆಗೆದುಕೊಂಡು ಕೊನೆಗೆ ಅವನ ರಾಡನ್ನು ನಾನು ಹಾಕಿಸಿಕೊಂಡೆ. ಒಬ್ಬ ಜೀವ ಹೋದಂತಾಯಿತು. ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಕೊನೆವರೆಗೆ ಕೇಳಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ನಾನು ಪಲ್ಲವಿ. ಸದ್ಯ ಹಳ್ಳಿಯೊಂದರ ತೋಟದ ಮನೆಯಲ್ಲಿ ಆರಾಮಾಗಿದ್ದು 4 ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ. ನಾನು ಎಂದಿಗೂ ಸಿಟಿಗೆ ಹೋಗಿದ್ದಿರಲೇ ಇಲ್ಲ. ನಾನು ನನ್ನ ಶಿಕ್ಷಣವನ್ನು ಧಾರವಾಡದಲ್ಲಿ ಮುಗಿಸಿದ್ದೇನೆ. ನಾನು ಬಿಎಡ್ ಮುಗಿಸಿದ ಬಳಿಕ ಕೆಲಸಕ್ಕಾಗಿ ಹುಡುಕುತ್ತಾ ಇದ್ದಿದ್ದೆ. ನಮ್ಮದು ಬಡ ಕುಟುಂಬವಾಗಿದ್ದರಿಂದ ಆದಾಯ ಕಡಿಮೆ ಇತ್ತು. ಇನ್ನು ನನಗೆ 26 ವಯಸ್ಸಾಗಿದ್ದರೂ ಸಹ ಮದುವೆ ಭಾಗ್ಯ ಕೂಡಿ ಬಂದಿರಲಿಲ್ಲ. ಇದರಿಂದಾಗಿ ನನಗೆ ಬದುಕು ಬೇಸರ ಎನಿಸಿತು. ಇನ್ನು ಕಾಲೇಜಿನಲ್ಲಿ ಇದ್ದಾಗಲೂ ಕೂಡ ಮರ್ಯಾದೆಗೆ ಹೆದರಿ ನಾನು ಎಂದಿಗೂ ಥಿಯೇಟರ್, ಸಿನಿಮಾ, ಪಾರ್ಕ್ ಎಂದು ಸುತ್ತಾಡಿರಲಿಲ್ಲ. ಅಂದ ಹಾಗೆ ಹೇಳೋದು ಮರೆತಿದ್ದೆ. ನೋಡಲು ಚಂದಿರನಂತೆ ದುಂಡನೆಯ ಮುಖ, ಬಿಳಿ ಬಣ್ಣ, ಕಮಲದಂತಹ ಕಣ್ಣುಗಳು, ಸಂಪಿಗೆಯಂತಹ ಮೂಗು. ನಾನು ನಕ್ಕರೆ ಎಲ್ಲರೂ ನನ್ನ ನೋಡುತ್ತಿದ್ದರು. ಆದರೆ ನನ್ನ ಅಂದವೇ ನನಗೆ ಶಾಪ ಎನ್ನುವಂತೆ ನನ್ನ ಜೀವನವನ್ನು ಬಿಟ್ಟಿತ್ತು. ಇನ್ನು ಕಾಲೇಜಿನ ದಿನಗಳಲ್ಲಿ ಏನನ್ನೂ ಮಾಡದ ನಾನು ಮನೆಯಲ್ಲಿ ಇದ್ದಾಗ ಆ ತರದ ಸಿನಿಮಾ ಕಥೆಗಳನ್ನು ಓದುತ್ತಿದ್ದೆ. ಅಲ್ಲದೆ ಕೆಲವೊಮ್ಮೆ ಕೈ ಕೆಲಸ ಮಾಡಿ ವಾಂತಿ ಮಾಡಿಕೊಂಡು ಸಮಾಧಾನ ಪಟ್ಟುಕೊಳ್ಳುತ್ತಿದ್ದೆ. ಹೊಟ್ಟೆ ಹಸಿವಿನ ಜೊತೆಗೆ ಆ ಹಸಿವನ್ನು ನೀಗಿಸಲೇಬೇಕಿತ್ತು, ಏಕೆಂದರೆ ಅದಕ್ಕೆ ಬೇರೆ ದಾರಿಯೇ ಇರಲಿಲ್ಲ. ಹೀಗೆ ಇದ್ದಾಗಲೇ ಈ ಹಸಿವನ್ನು ನೀಗಿಸಿಕೊಳ್ಳಲು ಒಂದು ದಾರಿ ಹುಡುಕಬೇಕು ಎನ್ನುವಾಗ ಹತ್ತಿರದ ಸಂಬಂಧ ಕೂಡಿ ಬಂದಿತ್ತು. ಇನ್ನು ಅಶೋಕ್ ಕೂಡ ನೋಡಲು ಚೆನ್ನಾಗಿದ್ದರಿಂದ ನಾನು ಕೂಡ ಒಪ್ಪಿಕೊಂಡೆ. ನಂತರ ಮುಂದೆ 2 ತಿಂಗಳಲ್ಲಿ ಎಲ್ಲವೂ ಮುಗಿದಿತ್ತು. ಇನ್ನು ಇವರಿಗೆ ತಾಯಿ ಇದ್ದಿರಲಿಲ್ಲ, ಆದರೆ ಇವರ ತಂದೆ ಮಾತ್ರ ಇದ್ದರು. ಆದರೆ ಅವರಿಗೆ ಸಂಜೆಯಾದರೆ ಕಣ್ಣು ಕಾಣಿಸುತ್ತಿರಲಿಲ್ಲ. ಜೊತೆಗೆ ಸಾಕಷ್ಟು ಆಸ್ತಿಪಾಸ್ತಿ, ಹೊಲವೂ ಕೂಡ ಇತ್ತು. ಇನ್ನು ನಮ್ಮದು ಚಿಕ್ಕ ಕುಟುಂಬವಾಗಿದ್ದರಿಂದ ಮನೆಯಲ್ಲಿ ನಮಗೆ ಹೇಳುವವರು, ಕೇಳುವವರು ಯಾರೂ ಇರುತ್ತಿರಲಿಲ್ಲ. ಅಶೋಕ್ ನನ್ನ ಜೊತೆಗೆ ಸುಖವಾಗಿಯೇ ಇದ್ದ. ಮನೆಯಲ್ಲಿ ನಮಗೆ ಸಾಕಷ್ಟು ಸಮಯ ಸಿಗುತ್ತಿತ್ತು. ಹೀಗೆ 1 ವರ್ಷವಾದ ನಂತರ ಅಶೋಕ್ ಬದಲಾಗತೊಡಗಿದ. ಬರಗಾಲ ಬಿದ್ದ ಕಾರಣ ಸಾಲವನ್ನು ಹೇಗೆ ತೀರಿಸುವುದು ಎಂದು ಅದೇ ಚಿಂತೆಯಲ್ಲಿ ಯಾವಾಗಲೂ ಇರುತ್ತಿದ್ದ ನಾನು. ಎಷ್ಟೇ ಹೇಳಿದರೂ ಸಹಿತ ಸಾಲ ಹೆಚ್ಚಾಗಿದೆ ಎಂದು ಕೊರಗುತ್ತಿದ್ದ. ಕೊನೆಗೆ ಇದೇ ಕೊರಗಿನಲ್ಲಿ ನನ್ನ ಬಿಟ್ಟು ಹೋಗಿಬಿಟ್ಟರು. ಜೀವನದಲ್ಲಿ ಸಂತೋಷವಾಗಿ ಇರಬೇಕಾದಿದ್ದ ಕಾಲದಲ್ಲಿ ಯಾರೂ ಇಲ್ಲದೆ ಒಬ್ಬಂಟಿಯಾಗಿ ಇದ್ದೇನೆ ಎಂದು ಎನಿಸತೊಡಗಿತು. ಅಲ್ಲದೆ ನನ್ನ ಯಜಮಾನನ ಅಪ್ಪನನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ನನಗೆ ಇತ್ತು. ಅವರು ದಿನವೆಲ್ಲ ಹೊಲದಲ್ಲಿ ದುಡಿದು ಬರುತ್ತಿದ್ದರು. ನಾನು ಮನೆಯಲ್ಲಿ ಇದ್ದು ಮನೆ ಕೆಲಸದ ಜೊತೆಗೆ ಹೊಲದ ಕೆಲಸ ಮಾಡುತ್ತಾ ಎಲ್ಲವನ್ನೂ ನಾನು ಸಂಭಾಳಿಸಿಕೊಂಡು ಹೋಗುತ್ತಿದ್ದೆ. ಹೀಗೆ ಒಂದಿಷ್ಟು ದಿನಗಳು ಕಳೆದವು. ಸಾಯಂಕಾಲ ಟಿವಿ ನೋಡುತ್ತಾ ಕೂತಾಗ ಯಾವುದಾದರೂ ಸಿನಿಮಾದಲ್ಲಿ ಆ ದೃಶ್ಯ ಬಂದಾಗ ನಾನು ಹಾಗೆಯೇ ನೋಡುತ್ತಾ ಕೂರುತ್ತಿದ್ದೆ. ಏಕೆಂದರೆ ನನ್ನ ಯಜಮಾನರೂ ಕೂಡ ಇರುತ್ತಿರಲಿಲ್ಲ. ಅವರ ತಂದೆಗೆ ಇರುಳುಗಣ್ಣು ಇದ್ದ ಕಾರಣ ನನಗೆ ಟಿವಿ ನೋಡಲು ಯಾವುದೇ ಭಯವಾಗಿರಲಿಲ್ಲ. ಹಾಗಾಗಿ ಆರಾಮವಾಗಿ ನೋಡಿಕೊಂಡು ಕೂರುತ್ತಿದ್ದೆ. ಇನ್ನು ಮನೆಯಲ್ಲಿ ಹಗಲಿನಲ್ಲಿ ಇವರಿಗೆ ನಾನು ಊಟ ನೀಡುವಾಗ ಸುಮ್ಮನೆ ಊಟ ಮಾಡುತ್ತಾ ಇರುತ್ತಿರಲಿಲ್ಲ. ಅವರು ಬೇರೆ ಕಡೆಗೆ ನೋಡುತ್ತಾರೆ, ಸೌಂದರ್ಯವನ್ನು ಕದ್ದು ನೋಡುತ್ತಿದ್ದರು. ಅದು ನನಗೂ ಗೊತ್ತಿತ್ತು, ಆದರೆ ಏನೋ ಅನ್ನುವಂತೆ ಇರಲಿಲ್ಲ. ಹೀಗಾಗಿ ನಾನು ಸುಮ್ಮನೆ ಕೆಲಸ ಮಾಡುತ್ತಾ ಎಲ್ಲವನ್ನೂ ಸರಿ ಮಾಡಿಕೊಂಡು ಸುಮ್ಮನೆ ಇರುತ್ತಿದ್ದೆ. ಇನ್ನು ಕೆಲವೊಮ್ಮೆ ಹೊಲದಲ್ಲಿ ದುಡಿದ ಬಳಿಕ ಸುಸ್ತಾಗಿ ಬಂದಾಗ ನಾನು ಊಟ ಮಾಡಿ ಪ್ರಜ್ಞೆ ತಪ್ಪಿದಂತೆ ಬೀಳುತ್ತಿದ್ದೆ. ಯಾಕಂದರೆ ಬಿಸಿಲಿನಲ್ಲಿ ಅಷ್ಟು ದುಡಿದು ಬಂದವರೆಗೆ ನನಗೆ ಆಯಾಸವಾಗಿರುತ್ತಿತ್ತು. ಆದರೆ ಹೀಗೆ ಬಿದ್ದಾಗ ಯಾರೋ ಮರೆಯಲ್ಲಿ ನಿಂತು ನೋಡಿದಂತೆ ನನಗೆ ಎನಿಸಿದರು. ಸಹಿತ ಅನೇಕ ಸಲ ನಾನು ಅದು ಕನಸು ಎಂದು ಸುಮ್ಮನಾಗಿರುತ್ತಿದ್ದೆ. ಏಕೆಂದರೆ ಇವರಿಗೆ ಇರುಳುಗಣ್ಣು ಇದ್ದದ್ದು ನನಗೆ ಗೊತ್ತಿತ್ತು. ಹೀಗಾಗಿ ಎಲ್ಲೋ ಕನಸು ಎಂದು ಸುಮ್ಮನಿರುತ್ತಿದ್ದೆ. ಅಲ್ಲದೆ ಕೆಲವೊಮ್ಮೆ ಯಾರೋ ನನ್ನ ಕೋಣೆಯಲ್ಲಿ ಇದ್ದಾರೆ ಎಂದು ಎನ್ನಿಸುತ್ತಿತ್ತು. ಆದರೆ ದೆವ್ವ, ಭೂತ ಅಥವಾ ನನ್ನ ಭ್ರಮೆ ನನಗೆ ಕಾಡುತ್ತಿದೆ. ಅಲ್ಲದೆ ಹೀಗೆ ಊರ ಹೊರಗಿನ ಮನೆ ಎಂದು ತಲುಪುವುದಕ್ಕೆ ಸ್ವಲ್ಪ ಹೆದರಿಕೆ ಸಹಜ ಎಂದು ಅದರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ. ಹೀಗೆ 3-4 ತಿಂಗಳು ಕಳೆಯಿತು. ಮತ್ತೊಂದೆಡೆ ನಮ್ಮ ಗಂಡನ ತಂದೆ ನನಗೆ ಅತಿಯಾಗಿ ಕಾಳಜಿ ಮಾಡಿಕೊಂಡಿದ್ದರು. ಕೆಲವೊಮ್ಮೆ ನಾನು ಉದುರುವ ಎಲೆ ಇದ್ದ ಹಾಗೆ, ನನ್ನಗೋಸ್ಕರ ನಿನ್ನ ಜೀವನ ಹಾಳು ಮಾಡಿಕೊಳ್ಳಬೇಡ,
ನಿನ್ನ ತವರಿಗೆ ಹೋಗಿ ನಿನ್ನ ಜೀವನವನ್ನು ನೋಡಿಕೋ. ನಾನು ಹೇಗಾದರೂ ಮಾಡಿ ನನ್ನ ಜೀವನ ಸಾಗಿಸುತ್ತೇನೆ ಎಂದು ಏನು ಹೇಳುತ್ತಿದ್ದರು. ಅಂಥ ಬೇಜಾರು ಮಾಡಿಕೊಳ್ಳಬೇಡ, ಯಾವಾಗ ಏನು ಆಗಬೇಕು ಅದೆಲ್ಲ ಅದೇ ಹೊತ್ತಿಗೆ ಆಗಬೇಕು. ಒಮ್ಮೆ ಕಾಲಗತಿಸಿ ಹೋದರೆ ಇದಕ್ಕೆ ಚಿಂತಿಸಿ ಕಲವಿಲ್ಲ. ದೇಹಕ್ಕೆ ಊಟ ತಿಂಡಿ ನೀರು ಹೇಗೆ ಬೇಕೋ ಬೇರೆ ಎಲ್ಲ ಅನುಭವಿಸುತ್ತೇನೆ. ನಾನು ನಿನ್ನನ್ನು ನೋಡಿ ಪಾಪ ಎನಿಸುತ್ತೆಯೇ ಎಂದು ನನಗೆ ಬುದ್ಧಿವಾದ ಹೇಳುತ್ತಿದ್ದರು. ಆದರೆ ನಾನು ಮಾತ್ರ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಹಾಗೆ 1 ವರ್ಷವೂ ಕಳೆದು ಹೋಯಿತು. ಆದರೆ ಒಬ್ಬಂಟಿಯಾಗಿದ್ದ ನನಗೆ ಈಗ ಬೇಕು ಬೇಕು ಎಂದು ಎನ್ನಿಸತೊಡಗಿತ್ತು. ಏನೇನೋ ಬಳಸಿದರೂ ಸಹಿತ ಹಸಿವು ನೀಗುತ್ತಿರಲಿಲ್ಲ. ಜೀವನದಲ್ಲಿ ಇದಕ್ಕೆ ಕೊನೆ ಇದೆ. ನನಗೆ ಸುಖ ಸಂತೋಷ ಇಲ್ಲ ಎನ್ನಿಸತೊಡಗಿತು. ಈ ನಡುವೆ ಮನೆಯಲ್ಲಿ ನನ್ನ ಯಜಮಾನನ ತಂದೆಯ ವರಸೆ ಬದಲಾಗುತ್ತಿತ್ತು. ಅವರು ಹೊರಗೆ ಅಂಗಳ ಕಸಗೂಡಿಸುತ್ತಿದ್ದಾಗ ಅಲ್ಲಿಯೇ ನಿಂತು ಮೈಮೇಲೆ ನೀರು ಸುರಿದುಕೊಳ್ಳುತ್ತಿದ್ದರು. ಅದನ್ನು ಎಲ್ಲ ನೋಡಿ ನನಗೆ ಮನಸ್ಸಿನಲ್ಲಿ ತಳಮಳವಾಗುತ್ತಿತ್ತು. ನಾನು ಕಾಲಹರಣ ಮಾಡುತ್ತಾ ನನ್ನ ಜೀವನ ಹಾಳು ಮಾಡಿಕೊಳ್ಳುತ್ತೇನೆ ಅಂತ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡಿದವು. ಇನ್ನು ಅವರು ಆ ವೆಸಲು ಗುಂಡುಕಲ್ಲಿನ ಹೇಗೆ ಸದುಳವಾಗಿ ಇದ್ದಾರೆ. ಆದರೆ ಅವತ್ತು ಪೂರ್ತಿ ದಿನ ನನಗೆ ಹೊಲದಲ್ಲಿ ಕೆಲಸ ಮಾಡಲು ಆಗಲೇ ಇಲ್ಲ. ಅವರನ್ನು ನೋಡಿದಾಗಲೆಲ್ಲ ಬೆಳಗಿನ ದೃಶ್ಯ ಕಣ್ಣು ಮುಂದೆ ಹಾಗೆ ಬರುತ್ತದೆ. ಹೀಗೆ ಮನೆಯಲ್ಲಿ ಏನೇನೋ ಘಟನೆಗಳು ನಡೆಯುತ್ತಲೇ ಇದ್ದವು. ಆದರೂ ನಾನು ಸುಮ್ಮನೆ ಇದ್ದೆ. ಟಿವಿ ನೋಡುತ್ತಾ ಅಡುಗೆ ಮಾಡುತ್ತಾ ಕಾಲಹರಣ ಮಾಡುತ್ತಿದ್ದೆ. ಕೆಲವೊಮ್ಮೆ ತಣ್ಣೀರನ್ನು ಸಹ ಮೈಮೇಲೆ ಸುರಿದುಕೊಂಡು ಸುಮ್ಮನಾಗುತ್ತಿದ್ದೆ. ಎಲ್ಲವೂ ನನ್ನ ಕರ್ಮ, ಹಿಂದಿನ ಜನ್ಮದ ಪಾಪ, ಎಲ್ಲವೂ ನಾನು ಪಡೆದುಕೊಂಡು ಬಂದಿದ್ದೇನೆ. ಇಷ್ಟೇ ನನ್ನ ಜೀವನ ಎಂದು ಅಳುತ್ತಾ ಸುಮ್ಮನಿದ್ದಾಗಲೇ ಮನಸ್ಸಿನಲ್ಲಿ ನನಗೆ ಒಂದು ಉಪಾಯ ಹೊಳೆದಿತ್ತು. ಹೀಗೆ ಒಂದು ದಿನ ಹೊಲದಲ್ಲಿ ದುಡಿದು ಬಂದು ಊಟ ಮಾಡಿಬಿಟ್ಟೆ. ಮಾಡಿ ಮಲಗಿದ್ದೆ. ಆಗ ಹೊಲದ ಕೆಲಸಕ್ಕೆ ಬರುತ್ತಿದ್ದ ಆಳು ರಂಗಪ್ಪ ಯಾವಾಗಲೂ ನನ್ನ ಬಗ್ಗೆ ಕಾಳಜಿ ವಹಿಸುತ್ತಾನೆ. ಅವನಿಗೂ ಯಾರೂ ಇಲ್ಲ, ಒಬ್ಬಂಟಿ ಜೀವ. ಅವನು ನನ್ನ ಹಸಿವನ್ನು ಪೂರೈಸುತ್ತಾನೆ. ಕೈಯಲ್ಲೇ ಬೆಣ್ಣೆ ಹಿಡಿದುಕೊಂಡು ಊರೆಲ್ಲ ಹುಡುಕಾಡುತ್ತಿದ್ದೇನೆ. ಈ 1 ವರ್ಷದಲ್ಲಿ ಬೇರೆ ಯಾರಾದರೂ ಸಿಕ್ಕಿದ್ದಾರೆ ಎಂದು ಯೋಚಿಸುತ್ತಾ ಇದ್ದಾಗಲೇ ಹೊರಗೆ ಬಾಗಿಲ ಶಬ್ದವಾಯಿತು. ನಾನು ಯಾರೂ ಇಷ್ಟೊತ್ತಿನಲ್ಲಿ ಹೊರಗೆ ಹೋಗುತ್ತಿದ್ದಾರೆ ಎಂದು ನೋಡಿದೆ. ನಮ್ಮ ಯಜಮಾನನ ಅಪ್ಪ ನೀರು ಬಿಡೋಕೆ ಗಿಡದ ಹಿಂದೆ ಹೋದರು. ಆಗ ನಾನು ಇವರಿಗೆ ಕಣ್ಣು ಕಾಣಿಸುವುದಿಲ್ಲ, ರಂಗಪ್ಪನಿಗಿಂತ ಇವರೇ ಸೂಕ್ತವಾದ ವ್ಯಕ್ತಿ ಎಂದು ನಾನು ಅವರನ್ನು ಹಿಂಬಾಲಿಸಿದೆ. ಅವರು ಅಲ್ಲಿ ನಿಂತು ನೀರು ಬಿಡುತ್ತಿದ್ದರು. ಕೂಡಲೇ ನಾನು ಅಲ್ಲಿಗೆ ಹೋಗಿ ಆ ಗಳಿಗೆಯನ್ನು ಬಳಸಿಕೊಂಡು ಹೊಲದಲ್ಲಿಯೇ ಆ ದಿನ ಆ ಕೆಲಸ ಮಾಡಿ ಬಂದುಬಿಟ್ಟೆ. ಆದರೆ ಮರುದಿನ ನನಗೆ ಏನು ಗೊತ್ತಿಲ್ಲದಂತೆ ಇದ್ದಾಗ ಅವರು ರೊಟ್ಟಿ ತಿನ್ನುತ್ತಾ ಕೂತಾಗ ಅವರು, ನಾನು ಇದೇ ಕಾರಣಕ್ಕೆ ನಿನ್ನ ಮನೆಗೆ ಹೋಗು ಅಂತ ಹೇಳಿದ್ದೆ, ಆದರೆ ನೀನು ಹೋಗಲಿಲ್ಲ, ಇವಾಗ ನೋಡು ಏನಾಯಿತು ಎಂದರು. ಆಗ ನಾನು ಏನಾಯಿತು ಎಂದಾಗ ನನಗೆ ಎಲ್ಲ ಗೊತ್ತು, ನನಗೆ ಇರುಳುಗಣ್ಣು ಇದೆ. ಅಷ್ಟೊತ್ತಿನಲ್ಲಿ ಕಳ್ಳರು ಬಂದರು ಸಹಿತ ಆ ಕೆಲಸ ಮಾಡುವುದಿಲ್ಲ ಎಂದಾಗ ನಾನು ಸುಮ್ಮನಿದ್ದೆ. ಆಮೇಲೆ ನಾನು, ಇದು ಏನು ಎಂದು ಕೇಳಿದಾಗ ಅವರು, ನೋಡು, ಇದು ಎಲ್ಲವೂ ಬೇಡ, ನೀನು ಮನೆಗೆ ಹೋಗು, ಇದು ಎಲ್ಲವೂ ತಪ್ಪು ಎಂದರು. ಆದರೆ ನಾನು ಮಾತ್ರ ಅವರು ಇರುವ ತನಕ ಅದೇ ಮನೆಯಲ್ಲಿದ್ದೆ. ಆಮೇಲೆ ಎಲ್ಲವೂ ಒಪ್ಪಂದಂತೆ ಆ ಕೆಲಸ ನಡೆಯುತ್ತಿತ್ತು. ಇವಾಗ ಅವರು ಕೂಡ ಹೋಗಿ ಬಿಟ್ಟಿದ್ದಾರೆ. ನಾನು ಕೂಡ ಒಬ್ಬನನ್ನು ದತ್ತು ತೆಗೆದುಕೊಂಡು ಸಾಕುತ್ತಿದ್ದೇನೆ. ಹೀಗೆ ನನ್ನ ಜೀವನ ನಡೆಯುತ್ತಾ ಇದೆ. ಆದರೆ ಅವರು ಒಂದು ದಿನ ಹೇಳಿದ ಮಾತು ಇವತ್ತಿಗೂ ನೆನಪಿದೆ. ಈ ಬಗ್ಗೆ ಯಾರು ಹೀಗೆ ಮಾಡಿದರು? ತಪ್ಪು ಸಂಬಂಧಗಳಿಗೆ ಬೆಲೆ ಕೊಡಬೇಕು, ಇದು ಹೊರಗೆ ಹೋದರೆ ಮನೆತನ ಮರ್ಯಾದೆ ಎನ್ನುತ್ತಿದ್ದರು. ಅವರು ಹೇಳಿದರಲ್ಲಿ ನಿಜವಿದೆ. ಯಾರೂ ಕೂಡ ಹೀಗೆ ತಪ್ಪು ಮಾಡಬೇಡಿ ಫ್ರೆಂಡ್ಸ್. ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.